ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಒಂದು ಹೆಲ್ದಿ ಸ್ನ್ಯಾಕ್. ಇದು ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ನಾನು ನಿಪ್ಪಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಬೇಗನೂ ಮಾಡ್ಕೋಬೋದು. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು ಒಂದು ದೊಡ್ಡ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ನೀವು ಜಾಸ್ತಿ ಮಾಡಬೇಕಂದ್ರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ರವೆ ಹಾಕ್ಕೊಳ್ಳಿ. ಚಿರೋಟಿ ರವೆನಾದ್ರು ತೊಗೊಳ್ಳಿ ಅಥವಾ ಮಾಮೂಲಿ ಉಪ್ಪಿಟ್ಟಿಗೆ ನೀವು ಬಾಂಬೆ ರವೆ ಯೂಸ್ ಮಾಡ್ತೀರಲ್ಲ ಅದಾದರೂ ತೊಗೊಳ್ಳಿ. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ತಗೊಳ್ಳಿ. ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ, ಸ್ವಲ್ಪ ದರ್ದರಿಯಾಗಿ ಕುಟ್ಬಿಟ್ಟು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡು ಇದಿಷ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. 1 ಸಣ್ಣ ಕಪ್ ಅಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡು ಕಲಿಸ್ಕೊಳ್ಳಿ ಮೊದಲು ಹಿಟ್ಟಿನ ಜೊತೆ. ಆಮೇಲೆ ನೀವು ಸ್ವಲ್ಪನೇ ನೀರು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ನೀಟಾಗಿ ಹೊಂದ್ಕೊಂಡ್ಮೇಲೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಈ ಹಿಟ್ಟು ಚಪಾತಿ ಹಿಟ್ಟಿನ ಹದದಲ್ಲೇ ಇರಲಿ. ಇದರಲ್ಲಿ ಅರ್ಧ ಉಂಡೆ ತಗೊಳ್ಳಿ. ಅರ್ಧ ಉಂಡೆ ತಗೊಂಡು ಲಟ್ಟಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಹಸಿ ಹಿಟ್ಟು ಹಾಕ್ಬಿಟ್ಟು ನೀವು ಮಾಮೂಲಿ ಚಪಾತಿ ಯಾವ ತರ ಲಟ್ಟಿಸ್ಕೊತೀರಾ ಅಷ್ಟು ತೆಳ್ಳಗೆನೆ ಇದನ್ನ ಲಟ್ಟಿಸ್ಕೊಳ್ಳಿ. ಈ ತರ ಲಟ್ಟಿಸ್ಕೊಂಡಾದ್ಮೇಲೆ 1 ಕಪ್ಪು ಅಥವಾ ಬೌಲ್ ತಗೊಂಡು ಇದಕ್ಕೆ ಶೇಪ್ ಕೊಟ್ಕೊಳ್ಳಿ. ನೀವು ಈ ತರ ಏನಾದ್ರೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಸಿಂಗಲ್ ಆಗಿ ಸಣ್ಣದಾಗಿ ಲಟ್ಟಿಸ್ಕೋಬಹುದು. ನೋಡಿ, ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಈ ತರ ಪೋಕ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟಲ್ವಾ, ಪೂರಿ ತರ ಉಬ್ಬಿಡುತ್ತೆ, ಉಬ್ಬಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ಈ ತರ ಪೋಕ್ ಮಾಡ್ಕೊಳ್ಳೋದು. ಎಣ್ಣೆ ಕಾದ್ಮೇಲೆ ಎಣ್ಣೆನ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡಿರೋ ನಿಪ್ಪಟ್ಟುಗಳನ್ನೆಲ್ಲ ಹಾಕ್ಕೊಳ್ಳಿ. ನಿಪ್ಪಟ್ಟೆಲ್ಲ ಅದಾಗೆ ಮೇಲ್ ಬರೋ ತನಕ ನೀವು ಅಲ್ಲಾಡ್ಸೋದಿಕ್ಕೆ ಹೋಗ್ಬೇಡಿ. 1-2 ನಿಮಿಷ ಆದ್ಮೇಲೆ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ, ಇದು ಇವಾಗ ರೆಡಿ ಇದೆ. ತೆಕ್ಕೊಳ್ಳೋಣ ಇದನ್ನ. ಎಷ್ಟು ಕ್ರಿಸ್ಪಿ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.